ಆಯ್ತು ಆಯ್ತು, ಸಾಕು, ಇಲ್ಲಿಗೆ ನಿಲ್ಸಿ. ಹಾ, ಅವೆಂಜರ್ ಎಂಡ್ ಗೇಮ್ ಆದ್ಮೇಲಿಂದ ಯಾವ್ಯಾವ ಸಿನಿಮಾಗಳೆಲ್ಲ ಬಂದಿದಾವ ಎಲ್ಲ ಹುಟ್ಟುಸ್ ಪಟಾಕಿ. ಏನು ಆತರ ಮ್ಯಾಜಿಕ್ ಕ್ರಿಯೇಟೇ ಮಾಡಿಲ್ಲ ಆಡಿಯನ್ಸ್ ಮುಂದೆ. ಈ ಸಿನಿಮಾ ಬಂದ್ ಏನಾದ್ರೂ ಒಂದ್ ಮಾಡ್ಬಿಡ್ತದೆ, ಏನಾದ್ರೂ ಒಂದ್ ಚೂರು ಸ್ಟೋರಿ ವಿಷಯದಲ್ಲಿ. ಪೋಸ್ಟ್ ಕ್ರೆಡಿಟ್ ಸೀನ್ ಬಿಟ್ಬಿಡಿ, ಯಾವಾಗ್ಲೂ ಏನಾದ್ರೂ ಒಂದ್ ಇಟ್ಟಿರ್ತಾರೆ. ಸ್ಟೋರಿ ವಿಷಯದಲ್ಲಿ ಹಿಂದೆ ಬಂದಿರುವಂತ ಸಿನಿಮಾಗಳ ತರ ಬೇರೆ ಡಿಫ್ರೆಂಟ್ ಆಗಿ ಏನಾದ್ರು ಟ್ರೈ ಮಾಡ್ತಾರೆ ಅಂದ್ರೆ ಸಿನಿಮಾ ನೋಡೋದ್ ಬಿಟ್ಬಿಟ್ಟು ಧಾರಾವಾಹಿಗಳು ನೋಡ್ಬೇಕು, ಅದೇ ಪರವಾಗಿಲ್ಲ. ಒಂದ್ ಸ್ವಲ್ಪ ಸಸ್ಪೆನ್ಸ್ ಆಗಿ ತೋರಿಸ್ಬಿಡ್ತಾರೆ 1.5 ತಿಂಗಳು. ಒಂದ್ ಸ್ಟೋರಿನ ಎಳ್ದು 2 ಅವರ್ ಮಾಡೋದು ಅಂದ್ರೆ ಏನು? ಓಕೆ, ಮೊದಲನೇದಾಗಿ ಬರೋದಾದ್ರೆ ಸಿನಿಮಾದ ಸ್ಟೋರಿ ಆ ಲೆವೆಲ್ ಅಲ್ಲಿ ನಿಮ್ಮನ್ನ ಎಕ್ಸೈಟ್ ಮಾಡೋದಿಲ್ಲ. US ಏಜೆಂಟ್, ರೆಡ್ ಗಾರ್ಡಿಯನ್, ಬಕಿ, ಎಲೆನಾ ಬಿಲೋವಾ ಎಕ್ಸೆಟ್ರಾ ಇವರೆಲ್ಲ ಸೇರಿ ಒಂದು ಟೀಮ್ ಅಪ್ ಆಗ್ತಾರೆ, ಥಂಡರ್ ಬೋಲ್ಟ್. ವ್ಯಾಲೆಂಟಿನ ಕೊಡ್ತಾರಂತ ಟಾಸ್ಕ್ ನ ಕಂಪ್ಲೀಟ್ ಮಾಡ್ಬೇಕು ಎಲ್ರು ಕೂಡ. ಅಚಾನಕ್ ಆಗಿ ಒಂದು ಎಕ್ಸ್ಪೆರಿಮೆಂಟ್ ರೂಮ್ ಒಳಗಡೆ ಲಾಕ್ ಆಗ್ತಾರೆ ಎಲ್ರು. ಇಲ್ಲಿ ಹೊಸ ವ್ಯಕ್ತಿ ಉದ್ಭವ ಆಗ್ತಾನೆ, ಸ್ಯಾಂಟ್ರಿ. ಈ ಕ್ಯಾರೆಕ್ಟರ್ ನ ನೋಡ್ತಿದ್ದಾಗೆ ಸಿಮಿಲರ್ ಆಗಿ ಸೂಪರ್ ಮ್ಯಾನ್ ನೆನಪಾಗೋದು. ಯಾಕಂದ್ರೆ ಸೂಪರ್ ಮ್ಯಾನ್ ಹತ್ರನು ಕೂಡ ಈ ತರ ಪವರ್ ಗಳಿಲ್ಲ, ಆ ಲೆವೆಲ್ ಅಲ್ಲಿ ಇದೆ ಇವನ ಹತ್ರ ಪವರ್ ಗಳು. ಸ್ಪ್ಲಿಟ್ ಪರ್ಸನಾಲಿಟಿ ಅಂತಾರಲ್ಲ, ಆ ರೀತಿ ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಮಾಡಿಸ್ಬಿಟ್ಟಿದ್ದಾರೆ. ಕೆಟ್ಟದ್ದು ಒಳ್ಳೇದು, ನಿಜ ಸುಳ್ಳು ಅನ್ನೋ ರೀತಿಯಲ್ಲಿ ಇರುವಂತ ಸ್ಯಾಂಟ್ರಿ. ಈಗ ಇವರೆಲ್ಲ ಸೇರ್ಕೊಂಡು ಸ್ಯಾಂಟ್ರಿನ ಕಂಟ್ರೋಲ್ ಮಾಡ್ಬೇಕು, ಇಷ್ಟೇನೆ ಸಿನಿಮಾ. ಅವನೊಳಗಡೆ ಇರೋಂತ ಡಾರ್ಕ್ ರಿಯಾಲಿಟಿ ಒಳಗಡೆ ಎಲ್ಲರನ್ನು ಫುಲ್ ಮಾಡ್ಬಿಟ್ಟಿರ್ತಾನೆ. ಎಕ್ಸ್ಪೆಕ್ಟ್ ಎಲೆನಾ ಬಿಲೋವಾ, ಎಲ್ಲಾ ಥಂಡರ್ ಬೋಲ್ಟ್ ಗಳು ಕೂಡ. ಥಂಡರ್ ಬೋಲ್ಟ್ ಮಾರ್ವಲ್ ಸ್ಟುಡಿಯೋ ಅವರು ಕ್ವಾಲಿಟಿ ಒಳಗಡೆ ಏನು ಡಿಫೆಕ್ಟ್ ಇಟ್ಟಿರಲ್ಲ, ದುಡ್ಡನ್ನ ಸುರಿಯೋದ್ರಲ್ಲಿ ಸುರಿತಾ ಇರ್ತಾರೆ. ಬಟ್ ಅವೆಂಜರ್ ಎಂಡ್ ಗೇಮ್ ಆದ್ಮೇಲಿಂದ ಸ್ಥಿತಿಗತಿಗಳು ಹೆಂಗಾಗ್ಬಿಟ್ಟಿದಾವೆ ಅಂದ್ರೆ, ನ್ಯೂಸ್ ನೋಡೋರು ಯಾರು ಇಲ್ಲ ಮಾರ್ವಲ್ ಸ್ಟುಡಿಯೋಸ್ ಸಿನಿಮಾಗಳನ್ನ. ನನಗಂತೂ ಈ ಸಿನಿಮಾ ನೋಡಿದ್ಮೇಲೆ ಮಾರ್ವಲ್ ಸ್ಟುಡಿಯೋ ಮೇಲೆ ಹೋಗ್ಬಿಟ್ಟಿದಾವೆ ಮುಂದೆ ಬರುವಂತ ಸಿನಿಮಾಗಳು. ನಮಸ್ಕಾರ. ಇನ್ನ ಕೊನೆ ಪೋಸ್ಟ್ ಕ್ರೆಡಿಟ್ ಸೀನ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ಬೇರೆ ಟೀಮ್ ಜೊತೆ ಇವ್ರುಗಳು ಟೀಮ್ ಅಪ್ ಆಗ್ತಾರೆ. ಬಟ್ ಎಲ್ಲದಕ್ಕಿಂತ ಮುಂಚೆ ಆ ಸಿನಿಮಾನೇ ಫಸ್ಟ್ ನೋಡ್ಬಿಡ್ಬೇಕಾಗಿತ್ತು. ಆಮೇಲೆ ಈ ಸಿನಿಮಾ ಬಂದಿದ್ರೆ ಕರೆಕ್ಟ್ ಆಗಿ ಮರ್ಜ್ ಆಗಿರೋದೇನೋ. ನಮ್ ಥಿಂಕಿಂಗ್ ಲೆವೆಲ್ ಆ ಲೆವೆಲ್ ಅಲ್ಲಿ ಇದ್ರೆ ಅವ್ರದೇ ಬೇರೆ ತರ ಇರ್ತದೆ, ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಬಿಡಿ. ಒಟ್ನಲ್ಲಿ ಈ ಸಿನಿಮಾ ಫುಲ್ ಡಿಸಾಸ್ಟರ್. ಅಂತದ್ದೇನು ನೋಡಕ್ ಆಗ್ಲಿಲ್ಲ. ಥಿಯೇಟರ್ ಇಂದ ಎದ್ದು ತಿಕಾ ಮುಚ್ಕೊಂಡ್ಬರೋದು ಒಳ್ಳೇದು. ಈ ವಾರ ರಿಲೀಸ್ ಆಗಿರೋ ಈ ಎಲ್ಲಾ ಸಿನಿಮಾಗಳ ಹೋಲ್ಸ್ಕೊಂಡ್ರೆ ರೆಟ್ರೋ ಸಿನಿಮಾ ಪರವಾಗಿಲ್ಲ ಅನ್ಸ್ಬೋದಪ್ಪ. ಯಾಕೋ ಬರ್ತಾ ಬರ್ತಾ ಸಿನಿಮಾದಲ್ಲಿ ಮೇನ್ ಆಗಿರ್ಬೇಕಾಗಿರೋದು ಇರ್ತಾ ಇಲ್ಲ, ಬೇರೆ ಬೇರೆ ಏನೇನೋ ಕ್ರಂಚ್ ಕಂಟೆಂಟ್ ಗಳನ್ನ ಆಗ್ತಾ ಇದಾರೆ. ಇದು ಫ್ಯಾನ್ಸ್ ಗಳಿಗೆ ಡಿಸಪಾಯಿಂಟ್ಮೆಂಟ್ ಮಾಡ್ತಾ ಇದೆ. ಎಕ್ಸಾಕ್ಟ್ ಆಗಿ ಇದು ನೋಡ್ಕೊಂಡು ನಾವು ಒಳಗಡೆ ಇಸಿಕಬೇಕು. ಓಕೆ, ಆಯ್ತು, ಮುಗೀತು. ಮಾರ್ವಲ್ ಸ್ಟುಡಿಯೋ ಅವ್ರಿಗೆ ಹಣ್ಣು ಕಾಯಿ ಕರ್ಪೂರ ಗಂಧ ಕಡ್ಡಿ ಎಲ್ಲ ವಾಡ್ದು ಟಾಟಾ ಬೈ ಬೈ ಸಿ ಯು ಅಂತ ಹೇಳಿ ಮುಗಿಸ್ಬಿಡೋಣ. ಸಾಕು ಇವ್ರ ಸವಾಸ, ನಮಗೂ ನೋಡಿ ನೋಡಿ ಸಾಕಾಗೋಯ್ತು. ನೀ ಏನಾರಿ ಅಂತ ತಡ್ಕೊಳ್ಳೋದು, ಏನಾದ್ರು ಒಂದ್ ಕೊಡ್ತಾರೆ ಅಂತ. ಸಿ ಯು ಎಲ್ಲ ಚೀಪ್